ಒಂದಷ್ಟು ಜನ ನೊಂದ ಭಕ್ತಾದಿಗಳು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವ ದಾರಿನೂ ಕಾಣದೆ ತಮ್ಮ ತಮ್ಮ ಪತ್ರಗಳಲ್ಲಿ ದೇವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆ ಪತ್ರಗಳ ಮೂಲಕ ಒಂದಷ್ಟು ಹಣಗಳನ್ನ ಅಟ್ಯಾಚ್ ಮಾಡಿ ದೇವರಿಗೆ ಕಳಿಸಿದ್ದಾರೆ. ಅದು ಹುಂಡಿಯಲ್ಲಿ ಹಾಕಿ ದೇವರೇ ಇದನ್ನ ನೀನೇ ನೋಡ್ಕೊಳ್ಳೋದಪ್ಪ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ನಡೆದಿದೆ ಅಂತಂದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ. ನಂಜುಂಡೇಶ್ವರ ದೇವಸ್ಥಾನ ಕೇವಲ ಬರೀ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲಾ ರಾಜ್ಯಗಳಿಗೂ ಫೇಮಸ್ ಆಗಿರುವಂತಹ ದೇವಸ್ಥಾನ. ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ. ಅದರಲ್ಲೂ ಮುಜರಾಯಿ ಇಲಾಖೆ ಒಳಗಡೆ ಬರುವಂತಹ ಈ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ತಾಂಡವವಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜನಗಳು ಎಷ್ಟು ಬೇಕು ಅಷ್ಟು ತಡ್ಕೊಂಡಿದ್ರು. ಇದು ಇದೇ ರೀತಿ ಮುಂದುವರಿತಾ ಇದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳುವಂತಹ ಕಾರಣದಿಂದ ಎಷ್ಟೋ ಜನಗಳು ಆ ಒಂದು ಸಮಸ್ಯೆ ಏನಿತ್ತು ಅದನ್ನ ಪತ್ರಗಳ ಮೂಲಕ ದೇವರಿಗೆ ಮೊರೆ ಇಟ್ಟಿದ್ದಾರೆ. ಆ ಪತ್ರಗಳಲ್ಲಿ ನಿಜವಾಗ್ಲೂ ಜನರು ತಮ್ಮ ನೋವನ್ನ ಬರೆದಿಟ್ಕೊಂಡಿದ್ದಾರೆ. ದೇವ್ರೆ ಇದನ್ನ ಈಗಲಾದ್ರೂ ನೀನಾದ್ರೂ ಬಂದು ಬಗೆಹರಿಸು, ಇಲ್ಲ ಅಂತಂದ್ರೆ ನೀನು ಆಡಳಿತ ಮಂಡಳಿಯವರಿಗೆ ಹೇಳು ಅಂತ ಒಂದ್ ರೀತಿ ತಮ್ಮ ನೋವನ್ನ ಹೊರಗಡೆ ಹಾಕಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಏನಾಗಿದೆ ಅಂತಂದ್ರೆ ನಂಜನಗೂಡು ದೇವಸ್ಥಾನಕ್ಕೆ ಪ್ರತಿ ಭಾನುವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ರಜಾ ದಿನಗಳಾಗಿರ್ಬೋದು ಅಥವಾ ವಿಶೇಷವಾದ ದಿನಗಳಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ. ಅಷ್ಟೆಲ್ಲ ಭಕ್ತಾದಿಗಳು ಬಂದು ದೇವರನ್ನ ನೋಡ್ಕೊಂಡು ಹೋಗ್ಬೇಕಾದ್ರೂ ಅವರಿಗೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಸಮಸ್ಯೆ. ಎಷ್ಟೋ ಜನಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬರೋರು, ಬೇರೆ ಬೇರೆ ಊರುಗಳಿಂದ ಬಂದು ದೇವರ ದರ್ಶನವನ್ನ ಪಡ್ಕೊಳ್ತಿರೋರು ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಮುಖ್ಯವಾಗಿ ದೊಡ್ಡ ರೀತಿಯಲ್ಲಿ ಸಮಸ್ಯೆ ಆಗಿರುವಂತದ್ದು. ಈ ಸಮಸ್ಯೆನ ಜನಗಳು ಹೇಗೆ ಹೇಳ್ಕೊಳ್ಬೇಕಪ್ಪ ಅಂತ ಗೊತ್ತಾಗ್ದೇನೆ ನಿಜವಾಗ್ಲೂ ಒಂದಷ್ಟು ಜನ ಆಡಳಿತ ಮಂಡಳಿಯವರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಪತ್ರಗಳನ್ನ ಬರೆದಿದ್ದಾರೆ. ಆ ಪತ್ರಗಳ ಮೇಲೆ ಹಣನು ಹಾಕಿ ಕಳಿಸಿದ್ದಾರೆ. ಇಲ್ಲಿ ಕೇವಲ ಪತ್ರಗಳನ್ನ ಬರೆದಿದ್ರೆ ಅವರು ತಮ್ಮ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ಬಹುದಾಗಿತ್ತೇನೋ. ಆದ್ರೆ ಪತ್ರಗಳ ಮೇಲೆ ಹಣನು ಅಟ್ಯಾಚ್ ಮಾಡಿ ಕಳಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಹಣನಾದ್ರೂ ತಗೊಂಡು ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಸ್ವಾಮಿ ಅಂತ. ಅಷ್ಟಕ್ಕೂ ಇಲ್ಲಿ ವಿಚಾರ ಏನಾಗಿತ್ತು ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲೇನೆ 75 ವಸತಿ ಗೃಹಗಳಿಗೆ ಬಂದು ಬಸವರಾಜ ಬೊಮ್ಮಾಯಿ ಅವರು ಶಿಲಾನ್ಯಾಸ ಮಾಡಿ ಹೋಗಿದ್ರು. ಅದಾದ ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಾರ್ಯ ಕೆಲಸಗಳು ಅಲ್ಲಿ ಕೈಗೂಡಿಲ್ಲ ಮತ್ತು ಆ ಕೆಲಸಗಳು ಮುಂದುವರ್ಕೊಂಡು ಬಂದಿಲ್ಲ. ಇದೇ ಇಲ್ಲಿ ಮುಖ್ಯವಾಗಿ ತಾಂಡವವಾಡ್ತಿರುವಂತಹ ಸಮಸ್ಯೆ. ಇದ್ರ ಜೊತೆಗೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಅಶುಚಿತ್ವ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಮಸ್ಯೆಗಳಿದೆ. ಈಗ ಉದಾಹರಣೆಗೆ ಒಂದು ದೇವಸ್ಥಾನ ಬೆಳೀತಾ ಇದೆ ಅಂತಂದ್ರೆ ಅಲ್ಲಿ ಬರುವಂತ ಭಕ್ತಾದಿಗಳಿಂದ ಕರೆಕ್ಟ್ ಅಲ್ವಾ, ಅಲ್ಲಿ ಬರುವಂತ ಭಕ್ತಾದಿಗಳು ಏನು ದೇಣಿಗೆಯನ್ನ ನೀಡ್ತಾರೆ ಅದರಿಂದ ದೇವಸ್ಥಾನ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋಗುತ್ತೆ. ಅದರಲ್ಲೂ ಇದು ಮುಜರಾಯಿ ಇಲಾಖೆಯ ಒಳಗಡೆ ಒಳಪಟ್ಟಿರುವಂತಹ ದೇವಸ್ಥಾನ. ಅಷ್ಟಾಗಿನೂ ಈ ದೇವಸ್ಥಾನಕ್ಕೆ ತಿಂಗಳಿಗೆ 2 ಕೋಟಿ ರೂಪಾಯಿಗಳು ವರಮಾನ ಬರ್ತಾ ಇದೆ. ಆ 2 ಕೋಟಿ ರೂಪಾಯಿ ವರಮಾನ ಬರುತ್ತಲ್ಲ ಸ್ವಾಮಿ, ಅದನ್ನ ನೀವು ಯಾವ್ಯಾವುದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆನ ಜನಸಾಮಾನ್ಯರು ಎತ್ತುತ್ತಾ ಇರುವಂತದ್ದು ಇಲ್ಲಿ. ಯಾಕಂದ್ರೆ ತಿಂಗಳಿಗೆ ಅಷ್ಟು ವರಮಾನವನ್ನ ಭಕ್ತಾದಿಗಳಿಂದ ತಗೊಳ್ತೀರಾ, ಅದನ್ನ ನೀವು ಬೇರೆ ಬೇರೆ ಸೇವೆಗಳ ರೂಪದಲ್ಲಿ ಭಕ್ತಾದಿಗಳಿಗೆ ಮತ್ತೆ ವಾಪಸ್ ಕೊಡಲೇಬೇಕು. ಇದು ಸಾಮಾನ್ಯವಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿರುವಂತಹ ಹಣ, ಅದನ್ನ ಎಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇರೋದು. ಇವಾಗ ಉದಾಹರಣೆಗೆ ಬೇರೆ ಬೇರೆ ರಾಜ್ಯಗಳಿಂದ ದಕ್ಷಿಣ ಕಾಶಿ ಅಂತ ಫೇಮಸ್ ಆಗಿರುವಂತಹ ನಂಜನಗೂಡಿ ದೇವಸ್ಥಾನಕ್ಕೆ, ಅದರಲ್ಲೂ ಮೈಸೂರಿನ ಹತ್ತಿರದಲ್ಲಿರುವ ಈ ನಂಜನಗೂಡಿ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯದ ಜನಗಳೆಲ್ಲ ಬರ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳು ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನ ಕಣ್ಣಾರೆ ಕಂಡಾಗ ಅವರು ಏನಂತ ಹೇಳ್ತಾರೆ ಹೇಳಿ, ಇಲ್ಲಿ ಮಾಡಬೇಕಾಗಿರುವಂತ ಕೆಲಸಗಳನ್ನೇ ಇವರು ಮಾಡಿಲ್ಲ ಅಂತ ಬೇರೆ ದೃಷ್ಟಿಯಲ್ಲಿ ನೋಡಿ ನಮ್ಮ ಮೇಲೆ ಕಪ್ಪು ಚುಕ್ಕೆಯನ್ನ ಹೊರಿಸುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಅವಾಗ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲದೇನೆ ಇಡೀ ರಾಜ್ಯಕ್ಕೆ ಅದು ಕೆಟ್ಟ ಹೆಸರಾಗಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಸಾಮಾನ್ಯವಾಗಿ ಬೇರೆ ಬೇರೆ ಜನ ಯಾರು ಬರ್ತಾರೆ, ದೇವರ ಪೂಜೆಯನ್ನ ಮಾಡೋದಕ್ಕಂತ ಯಾರು ಬರ್ತಾರೆ, ಅವ್ರಿಗೆ ಸಾಮಾನ್ಯವಾಗಿರುವಂತ ಅಟ್ಲೀಸ್ಟ್ ಒಂದು ಸೌಜನ್ಯಯುತವಾದಂತಹ ಕೆಲಸಗಳನ್ನ, ಮೂಲಭೂತ ಸೌಕರ್ಯಗಳನ್ನ ನೀವು ಮಾಡ್ಕೊಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆ ನಮ್ಮ ಕಡೆಯಿಂದ. ಇದರ ಜೊತೆಗೆ ಭಕ್ತಾದಿಗಳು ಏನು ನೋವಿನಲ್ಲಿ ಪತ್ರವನ್ನ ಬರೆದು ಅಭಿವೃದ್ಧಿ ಮಾಡಿ ಅಂತ ಪತ್ರವನ್ನ ಬರೆದು ಹಣವನ್ನ ಅಟ್ಯಾಚ್ ಮಾಡಿ ಕಳಿಸಿದರೋ ಆ ಪತ್ರವನ್ನ ನಾವು ಇವಾಗ ಓದ್ತೀವಿ. ಅದು ಏನಿದೆ ಅಂತ ನೀವೇನೆ ಕಣ್ಣಾರ ನೋಡಿ. ಇಂದ KN ನಂಜೇಗೌಡ, KM ದೊಡ್ಡಿ, ಮಂಡ್ಯ. ವಿಷಯ: ಶ್ರೀಕಂಠೇಶ್ವರನ ಭಕ್ತರು ಬೀದಿ ಪಾಲು. ಮಾನ್ಯರೇ, ಮೇಲ್ಕಂಡವನಾದ ನಾನು ಮಂಡ್ಯ ಜಿಲ್ಲೆಯ KM ದೊಡ್ಡಿ ಗ್ರಾಮದವನು. ನನ್ನ ಮನೆ ದೇವರು ಶ್ರೀಕಂಠೇಶ್ವರನಿಗಾಗಿ ನನ್ನ ಕುಟುಂಬ ಸಮೇತ ಪ್ರತಿ ಹುಣ್ಣಿಮೆ ಹಾಗೂ ವಿಶೇಷ ದಿನಗಳಲ್ಲಿ ದೇವರ ಸೇವೆ ಮಾಡಲು ಭೇಟಿ ನೀಡುತ್ತೇವೆ. ರಾತ್ರಿ ತಂಗಿ ಬೆಳಿಗ್ಗೆ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ವಾಡಿಕೆ. ಆದರೆ ದೇವಸ್ಥಾನ ಭಕ್ತರ ಹುಂಡಿ ಕಾಣಿಕೆ ಬಂದರಿಂದಲೇ ಮಾಸಿಕ 2 ಕೋಟಿಗೂ ಹೆಚ್ಚು ಆದಾಯ ಪಡೆಯುತ್ತದೆ. ಆದರೂ ಭಕ್ತರಿಗೆ ತಂಗಲು ವಸತಿ ವ್ಯವಸ್ಥೆ ಮಾಡಿಲ್ಲ. ಕಳೆದ ವಾರ ದೇವಾಲಯದ ಹೊರಗೆ ಮಳೆಯಲ್ಲಿ ನನ್ನ ಕುಟುಂಬದ ಜೊತೆ ರಾತ್ರಿ ಕಳೆದಿದ್ದೇನೆ. ಭಕ್ತರ ಸಂಕಷ್ಟ ನಿಮಗೆ ಅರ್ಥವಾಗುವುದಿಲ್ಲವೇ? ದೇವಾಲಯದ ಆವರಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ 75 ವಸತಿ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಿದ್ರು. ಯೋಜನೆ ಏನಾಯಿತು? ದಿನ ಪ್ರತಿ ದೇವಾಲಯದ ಹೊರಗೆ ರಾತ್ರಿ ಕಳೆಯುವ ಭಕ್ತರ ಶಾಪ ನಿಮಗೆ ತಟ್ಟದೇ ಬಿಡೋದಿಲ್ಲ. ಇಂತಿ ಶಾಪಗ್ರಸ್ತ ಭಕ್ತ KN ನಂಜೇಗೌಡ ಅಂತ ಪತ್ರವನ್ನ ಬರೆದಿರುವಂತದ್ದು. ಇಲ್ಲಿ ಆ ಪತ್ರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಭಕ್ತನ ನೋವು ಎಂತದ್ದು ಅಂತಂತ. ಯಾಕಂದ್ರೆ ಎಷ್ಟೋ ಜನ ಹಣದಲ್ಲಿ ಶ್ರೀಮಂತರಾಗಿರೋರು ಲಾಡ್ಜ್ಗಳಲ್ಲಿ ಉಳ್ಕೊಳ್ಬಹುದು, ಬೇರೆ ಬೇರೆ ಪ್ರೈವೇಟ್ ರೆಸಾರ್ಟ್ಗಳಲ್ಲಿ ಉಳ್ಕೊಳ್ಬಹುದು, ಅದಕ್ಕೆಲ್ಲ ಅವಕಾಶಗಳಿದೆ. ಆದ್ರೆ ಸಾಮಾನ್ಯವಾಗಿರುವಂತಹ ಬಡ ಜನ ದೇವರ ದರ್ಶನವನ್ನ ಪಡೆಯುವ ಸಲುವಾಗಿ ಬಂದಾಗ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇಲ್ಲಿ ಇಷ್ಟೊಂದೆಲ್ಲ ಹಣವನ್ನ ಪಡ್ಕೊಳ್ತಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ
ಏನ್ ಮಾಡಿದ್ರೇನು ಅಥವಾ ಮಾಡದೇ ಇದ್ರೇನು ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಉಳ್ಳವರು ಲಾಡ್ಜ್ನಲ್ಲಿ ಉಳಿಯುವರು, ನಾನೇನು ಮಾಡಲಿ ಬಡವನಯ್ಯ, ದೇವಾಲಯದ ಮುಂದೆ ಮಲಗಿದರೆ ಲಾಠಿಯಲ್ಲಿ ತಿವಿಯುವರು, ಬೂಟಿನಲ್ಲಿ ಒದೆಯುವರು, ಲಾಡ್ಜ್ಗೆ ಹೋಗೆಂದು ಅಡ್ರೆಸ್ ಕೊಡುವರು, ನಾನು ಹೇಗೆ ಹೋಗಲಿ ಬಡವನಯ್ಯ, ಶ್ರೀಕಂಠಪ್ಪ ನಿನ್ನ ಬಡ ಭಕ್ತರ ಕಷ್ಟ ನೀನೇ ಪರಿಹರಿಸಪ್ಪ. ಹೀಗೆ ಬರ್ದಿರೋದು. ಹೊರಗಡೆ ಮಲಗಿಕೊಂಡ್ರೆ ಪೊಲೀಸರ ಕಾಟ, ಆ ಪೊಲೀಸರು ಬಂದು ಲಾಠಿಯಲ್ಲಿ ತಿವಿದು ನೀನು ರೆಸಾರ್ಟ್ಗೆ ಹೋಗು ಅಂತಂದ್ರೆ ನಾನು ಹೋಗಿ ಅಲ್ಲಿ ಹೇಗಪ್ಪ ತಂಗಲಿ, ನಾನೊಬ್ಬ ಬಡವನಯ್ಯ ಅಂತ ಜನಸಾಮಾನ್ಯರು ಬರ್ಕೊಳ್ತಿರುವಂಥದ್ದು. ಇದು ಸಾಮಾನ್ಯವಾಗಿ ಬೇರೆ ಬೇರೆ ಜನಗಳಿಗೆ ಹಬ್ಬಬಹುದು. ಜನರು ದೇವಸ್ಥಾನದ ಬಗ್ಗೆ ಬೇರೆ ರೀತಿ ಆಲೋಚನೆಯನ್ನ ಮಾಡಬಹುದು, ಇಲ್ಲಿ ಏನೂ ಇಲ್ವಾ ಅಂತ. ಇಷ್ಟೊಂದೆಲ್ಲ ಬೇರೆ ಬೇರೆಯವರು ಯೋಚನೆ ಮಾಡುವಂತಹ ಹಂತಕ್ಕೆ ದಯವಿಟ್ಟು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ತೆಗೆದುಕೊಂಡು ಹೋಗಬೇಡಿ. ಇನ್ನಾದ್ರೂ ಇದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳೇನಿದೆ ಅದರ ಕಡೆ ಗಮನವನ್ನ ಕೊಡಿ. ಎಷ್ಟು ಜನ ಭಕ್ತರು, ಕೇವಲ 3 ರಿಂದ 4 ಜನ ಅಲ್ಲ, 100 ಭಕ್ತರು ಇದೇ ರೀತಿ ಪತ್ರಗಳನ್ನ ಬರೆದು ಅದರ ಮೇಲೆ ಒಂದಷ್ಟು ಹಣವನ್ನ ಅಟ್ಯಾಚ್ ಮಾಡಿ ದೇವರಿಗೆ ಮೊರೆಯನ್ನ ಇಟ್ಟಿರುವಂತದ್ದು. ಅವರಿಗೂ ಗೊತ್ತು ದೇವರು ಬಂದು ಇಲ್ಲಿ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ ಅಂತ. ಇನ್ನಾದ್ರೂ ಆಡಳಿತ ಮಂಡಳಿಯವರು ಎಚ್ಚೆತ್ಕೊಳ್ಳಿ ಅಂತ. ಯಾಕಂದ್ರೆ ನಿಮಗೆ ಕೋಟಿ ಹಣಗಳನ್ನ ಬರುತ್ತೆ, ಆ ಕೋಟಿ ಹಣಗಳನ್ನ ಯಾವ್ದಾವ್ದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀರಾ. ಅದರಲ್ಲೂ ನೀವು ವಿನಿಯೋಗ ಮಾಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಅಂತ ಇರುತ್ತೆ, ಸಾಮಾನ್ಯವಾಗಿರುವಂತಹ ಜನಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯಗಳು. ಇದನ್ನ ನೀವು ಮಾಡ್ತಾ ಇಲ್ಲ ಅಂತಂದ್ಮೇಲೆ ಆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ನೆಮ್ಮದಿಯಾದ್ರೂ ಎಲ್ಲಿ ಸಿಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಅಂತಂದ್ರೆ ನಿನ್ನೆ ಶ್ರೀಕಂಠೇಶ್ವರನ ದೇವಸ್ಥಾನದಲ್ಲಿ ಹುಂಡಿಯಲ್ಲಿರುವಂತಹ ಹಣವನ್ನು ಎಣಿಕೆ ಮಾಡಲಾಗಿತ್ತು. ಆವಾಗ ಸಿಕ್ಕಿರುವಂಥದ್ದು 35 ಹುಂಡಿಗಳನ್ನು ಒಡೆದು ವರ್ಗಾವಣೆ ಕಾರ್ಯ ನಡೆಸಲಾಯಿತು. ಹುಂಡಿಯಲ್ಲಿ ಸುಮಾರು 1,12,92,92,000 ನಗದು ಸಿಕ್ಕಿದೆ, 51 ಗ್ರಾಂ ಚಿನ್ನ ಸಿಕ್ಕಿದೆ, 1 kg 800 ಗ್ರಾಂ ಬೆಳ್ಳಿ ಮತ್ತು 46 ವಿದೇಶಿ ಕರೆನ್ಸಿಗಳು ಸಂಗ್ರಹವಾಗಿರುವಂಥದ್ದು. ಇಷ್ಟೊಂದೆಲ್ಲ ಹಣ ನಂಜುಂಡೇಶ್ವರನ ಭಕ್ತರಿಂದ ದೇವಸ್ಥಾನಕ್ಕೆ ಬರ್ತಾ ಇದೆ ಅಂತಂದ್ರೆ ಆ ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಆಡಳಿತ ಮಂಡಳಿಯವರಿಗೆ ಇದು ಜವಾಬ್ದಾರಿಯುತವಾಗಿರ್ತದೆ ಮತ್ತು ಜವಾಬ್ದಾರಿಯುತವಾಗಿರುವಂತಹ ಕಾರ್ಯವಾಗಿರ್ತದೆ. ಇದನ್ನೆಲ್ಲ ನೀವು ಮಾಡಲೇಬೇಕಾಗಿರುತ್ತೆ. ಇನ್ನು ಮುಂದೆ ಆದರೂ ಈ ರೀತಿಯ ಹುಂಡಿಗಳಿಗೆ ಜನಗಳು ಪತ್ರಗಳನ್ನು ಬರೆಯೋದನ್ನ ನಿಲ್ಲಿಸುವಂತೆ ಕಾರ್ಯಗಳನ್ನ ಮಾಡಿ ಮುಂದೆ ಯಾವ ರೀತಿ ಪತ್ರಗಳನ್ನ ಬರೀಬೇಕು ಜನಗಳು ಅಂತಂದ್ರೆ ನಿಜವಾಗ್ಲೂ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ದೇವರೇ, ನಾನು ಮೊದಲು ನಿನಗೊಂದಷ್ಟು ಪತ್ರಗಳನ್ನ ಬರೆದಿದ್ದೆ, ನನಗೆ ಈ ರೀತಿ ಸಮಸ್ಯೆಗಳಿತ್ತು, ಆದ್ರೆ ನೀನು ಇವಾಗ ಇದನ್ನ ಬಗೆಹರಿಸಿದ್ಯಾ, ನಿನ್ನ ಆಡಳಿತ ಮಂಡಳಿಯವರು ಇದನ್ನ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಜನರು ಮತ್ತೆ ಪತ್ರವನ್ನ ಬರೆಯೋ ರೀತಿ ಆಡಳಿತ ಮಂಡಳಿಯವರು ಕಾರ್ಯಗಳನ್ನ ಕೈಗೊಳ್ಳಬೇಕು ಅನ್ನೋದಷ್ಟೇ ನಮ್ಮ ಕಡೆಯಿಂದ ವಿನಂತಿ. ಸೊ ಇದೇ ರೀತಿಯ ಕಂಟೆಂಟ್ ಗಳನ್ನ ಹೊತ್ತು ನಿಮ್ಮೆಲ್ಲರ ಎದುರುಗಡೆ ತರ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಟಿವಿ.